ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಆಸಿಡಿಟಿ. ಅಂದರೆ ಆಸಿಡಿಟಿ ಏನರಿಂದ ಬರುತ್ತೆ ಮತ್ತು ಇದು ಆಸಿಡಿಟಿ ಡಯಟಿಂದ ಹೋಗುತ್ತಾ ಇಲ್ಲ ಬರೀ ನಾವು ಆಸಿಡಿಟಿ ಮಾತ್ರೆ ತೊಗೊಳ್ಬೇಕಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಜಾಸ್ತಿ ಜನ ಏನು ಮಾಡ್ತಾರೆ, ಆಸಿಡಿಟಿ ಆದ ತಕ್ಷಣ ಫಸ್ಟು ಅವರು ಊಟದ ಕಡೆ ಗಮನ ಕೊಡೋದಿಲ್ಲ, ಡೈರೆಕ್ಟಾಗಿ ಹೋಗಿ ಮಾತ್ರೆ ತೊಗೊತಾರೆ. ಪ್ಯಾಂಡಿ ಆಗಿರ್ಬೋದು, ಪ್ಯಾನ್ 40 ಆಗಿರ್ಬೋದು, ಒಮೆಪ್ರಜೋಲ್ ಅಂತ ಬರುತ್ತೆ. ಇದು ಕೆಲವೊಂದು ನಾರ್ಮಲ್ ಆಗಿ ತಗೊಳ್ಳುವಂಥ ಆಸಿಡಿಟಿ ಮೆಡಿಕೇಶನ್ಸ್. ಸೊ ಇದು ತಗೊಂಡಾಗ ಡೈರೆಕ್ಟಾಗಿ ಆಸಿಡಿಟಿ ಕಡಿಮೆ ಆಗುತ್ತೆ, ಅದು ಟೆಂಪ್ರರಿ ರಿಲೀಫ್ ಮಾತ್ರ ಕೊಡುತ್ತೆ ಮೈಗೆ. ಬಟ್ ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮ್ಮ ಬಾಡಿ ನ್ಯಾಚುರಲ್ ಅಂದರೆ ನಿಮ್ಮ ಮೈ ಹೊಟ್ಟೆಯಲ್ಲಿ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಫುಡ್ನ ಡೈಜೆಸ್ಟ್ ಮಾಡಬೇಕು ಅಂದರೆ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಸೊ ನೀವು ಕಡಿಮೆ ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದರೆ ಮಾತ್ರ ನಿಮಗೆ ಆ್ಯಸಿಡಿಟಿ ಕಾಣಿಸ್ಕೊಳ್ಳುತ್ತೆ. ಅದೇನಕ್ಕಾಗುತ್ತೆ ಅಂದರೆ ನೀವು ತಿಂತಾ ಇರೋ ಆಹಾರ ಆಗಿರ್ಬೋದು, ಇಲ್ಲ ಲಾಂಗ್ ಗ್ಯಾಪ್ ಅಂದರೆ ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಮತ್ತು ನೆಕ್ಸ್ಟ್ ಮೀಲ್, ಇಲ್ಲ ಲಂಚ್ ಮತ್ತು ಡಿನ್ನರ್ ಮಧ್ಯೆ ಗ್ಯಾಪ್ ಜಾಸ್ತಿ ಇದ್ದಾಗ ನಿಮ್ಮ ಮೈಯಲ್ಲಿ ಆ್ಯಸಿಡ್ ಫಾರ್ಮೇಷನ್ ಕಡಿಮೆ ಆಗುತ್ತೆ. ಆ್ಯಸಿಡ್ ಫಾರ್ಮೇಷನ್ ಕಡಿಮೆ ಆದಾಗ ಅದು ಆ್ಯಸಿಡಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಮಾತ್ರೆ ತಗೊಂಡಾಗ ನ್ಯಾಚುರಲ್ ಆಗಿ ಆ ಟೆಂಪ್ರರಿ ರಿಲೀಫ್ ಕೊಡುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಮೈ ನ್ಯಾಚುರಲ್ ಆಗಿ ಆ್ಯಸಿಡ್ ಪ್ರೊಡ್ಯೂಸ್ ಮಾಡೋದು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಡಿಪೆಂಡೆನ್ಸಿ, ಮೆಡಿಕೇಶನ್ ಮೇಲೆ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಸಿಡಿಟಿ ಆದಾಗೆಲ್ಲ ನೀವು ಏನೇ ಮಾಡೋಕ್ಕೆ ಹೋದ್ರೂ ಕಡಿಮೆ ಆಗೋದಿಲ್ಲ, ಮಾತ್ರೆ ತಗೊಳ್ಳೇಬೇಕಾಗುತ್ತೆ. ಸೊ ಇದು ಒನ್ ಆಫ್ ದ ಡಯಟಲ್ಲಿ ಕ್ಯೂರ್ ಮಾಡೋವಂಥ ಒಂದು ಕಂಡೀಷನ್ಸ್. ಇದು ಆಲ್ಮೋಸ್ಟ್ ಡಯಟಿಂದನೇ ಬರುವಂಥ ಕಂಡೀಷನು ಸಹ. ಸೊ ನಾವು ಇವತ್ತು ಏನೇನು ಮಾಡ್ಬೋದು ಆ ಮೆಡಿಕೇಶನ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಆಸಿಡಿಟಿ ಅನ್ನೋದು ಡಯಟಿಂದ ಬರೋದ್ರಿಂದಾಗಿ ನೀವು ದಿನ ಅಂದರೆ ಒಂದೇ ಮೀಲಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಅಲ್ಲ, ದಿನನಿತ್ಯ ನೀವೇನು ಮಾಡ್ತಾ ಇದ್ದೀರ ಅಂತಲೂ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕಾಗತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋವರೆಗೂ ಏನೇನು ಮಾಡ್ತಾ ಇದ್ದೀರ ಅನ್ನೋದು ಸ್ವಲ್ಪ ಕ್ರೂಷಿಯಲ್ ಆಗಿರುತ್ತೆ. ಸೊ ನೀವು ಯಾವ ಥರ ಡಯಟ್ ಫಾಲೋ ಮಾಡಬಹುದು ಮತ್ತು ಟಾಪ್ 5 ಫುಡ್ಸ್ ಫಾರ್ ಆಸಿಡಿಟಿ, ಟಾಪ್ 4-5 ಫುಡ್ಸ್ ಫಾರ್ ಆಸಿಡಿಟಿ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನು ಟಾಪ್ 5 ಫುಡ್ಸ್ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಜೀರಿಗೆ. ಅಂದರೆ ನಮಗೆ ಕಪ್ ಜೀರಿಗೆ ಬರುತ್ತಲ್ವ, ಅದು ನೀರಲ್ಲಿ ಕುದಿಸಿ 1 ಗ್ಲಾಸ್ ತಗೊಳ್ಳೋದ್ರಿಂದ ನಮಗೆ ಆ್ಯಸಿಡಿಟಿ ಲೆವೆಲ್ಸ್ ಕಡಿಮೆ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಓಂಕಾಳು, ಇಲ್ಲಾಂದರೆ ಅಜ್ವೈನ್ ಅಂತ ಕರಿತೀವಿ. ಓಂಕಾಳನ್ನು ಸಹ ನೀವು ನೀರಲ್ಲಿ ಕುದಿಸಿ ತೊಗೊಳ್ಬೋದು, ಇಲ್ಲಾಂದರೆ ನೀವು ಮಾಡ್ತಾ ಇರೋ ಅಂಥ ಅಡುಗೆಗೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡಾಗಲೂ ಸಹ ಓಂಕಾಳು ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಮೂರನೇದು ಬಂದ್ಬಿಟ್ಟು ಕೊತ್ತಂಬರಿ ಬೀಜ ಸಹ ನಿಮ್ಮ ಡೈಜೆಷನ್ ಕೆಪಾಸಿಟಿನ ಇಂಪ್ರೂವ್ ಮಾಡುತ್ತೆ. ನಾಲ್ಕನೇದು ಶುಂಠಿ ಕೆಲವ್ರಿಗೆ ಬರೋದಿಲ್ಲ, ಅಸಿಡಿಟಿ ಇದ್ದವ್ರಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸುತ್ತೆ, ಬಟ್ ಕೆಲವ್ರಿಗೆ ವರ್ಕ್ ಆಗುತ್ತೆ. ಸೊ ನೀವೇ ನಿಮ್ಮ ಬಾಡಿಗೆ ಬೆಸ್ಟ್ ಡಾಕ್ಟರ್. ಅಂದರೆ ನೀವು ಮೈಯಲ್ಲಿ ಊಟ ಮಾಡಿದಾಗ ಇಲ್ಲ ಏನಾದರೂ ಸೇವಿಸಿದಾಗ ಅದರಿಂದ ಆಗ್ತಾ ಇರೋಂಥ ಸೈಡ್ ಎಫೆಕ್ಟ್ನ ನೀವೇ ಜಡ್ಜ್ ಮಾಡಬೇಕು. ಸೂಟ್ ಆಗ್ತಾ ಇಲ್ಲ ಅಂದರೆ 1-2-3 ಸತಿ ಮಾಡಿ ಸೂಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಕಂಪ್ಲೀಟಾಗಿ ನೀವು ಡಿಸ್ಕಂಟಿನ್ಯೂ ಸಹ ಮಾಡ್ಬೋದು. ಸೊ ಶುಂಠಿ. 5ನೇದು ಬಂದು ಆ್ಯಪಲ್ ಸೈಡರ್ ವೆನಿಗರ್. ಸೊ ಆ್ಯಪಲ್ ಸೈಡರ್ ವೆನಿಗರ್ ಸಹ ತುಂಬ ಜನ ಅಂದ್ಕೊತಾರೆ, ಇದು ಆ್ಯಸಿಡಿಕ್ ಆಗಿರುತ್ತೆ, ಸೊ ಇದು ಅಸಿಡಿಟಿ ಹೆಂಗೆ ಕ್ಯೂರ್ ಮಾಡುತ್ತೆ ಅಂತ. ಇದು ಆ್ಯಕ್ಚುಲಿ ನೀವು ತಗೊಳ್ಳೋ ಟೈಮಿಂಗ್ ಇಂಪಾರ್ಟೆಂಟ್. ಅಂದರೆ ಊಟ ಮಾಡೋಕ್ಕೆ ಮುಂಚೆ ಆ್ಯಪಲ್ ಸೈಡರ್ ವೆನಿಗರ್ ತಗೊಂಡಾಗ ನಿಮಗೆ ಮೈಯಲ್ಲಿ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಸೊ ಇದು ಟಾಪ್ 5 ಫುಡ್ಸ್. ಇವಾಗ ದಿನನಿತ್ಯ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲ್ಗೋಕ್ಕೆ ಮುಂಚೆ ಏನೇನು ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಮಾರ್ನಿಂಗ್ ಎದ್ದ ತಕ್ಷಣ ಜಾಸ್ತಿ ಜನಕ್ಕೆ ಕಾಫಿ ಮತ್ತು ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಅಂದರೆ ಅಭ್ಯಾಸ ಆಗೋಗಿರುತ್ತೆ, ಸೊ ಅದನ್ನು ಬಿಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಆಸಿಡಿಟಿ ಇರೋರಿಗೆ ಈ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಮತ್ತು ಕಾಫಿ ಕುಡಿಯೋದ್ರಿಂದ ಆಸಿಡಿಟಿ ಲೆವೆಲ್ಸ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದು ಯಾಕಪ್ಪ ಅಂದರೆ ಟೀ ಮತ್ತು ಕಾಫಿಯಲ್ಲಿ ಕ್ಯಾಫೀನ್ ಕಂಟೆಂಟ್ ಇರುತ್ತೆ. ಇದು ಸ್ಟಮಕ್ ಲೈನಿಂಗ್ನ ಇರಿಟೇಟ್ ಮಾಡುತ್ತೆ, ಅಂದರೆ ಆಸಿಡ್ ಫಾರ್ಮೇಷನ್ನ ಬ್ಲಾಕ್ ಮಾಡ್ತಾ ಹೋಗುತ್ತೆ. ಸೊ ಇದು ಒಳ್ಳೆಯದಲ್ಲ. ಸೊ ಟೀ ಮತ್ತು ಕಾಫಿ ಬದಲು ಏನು ತೊಗೊಳ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಬೂದ್ಗುಂಬಳಕಾಯಿ ಜ್ಯೂಸ್, ಅಂದರೆ ಒಂದು ಅರ್ಧ ಬೂದ್ಗುಂಬಳಕಾಯಿ ತೊಗೊಂಡು ಅದನ್ನು ನಾವು ಚೆನ್ನಾಗಿ ಜ್ಯೂಸ್ ಮಾಡಿ ಫಿಲ್ಟರ್ ಮಾಡಿ ಸ್ವಲ್ಪ ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಟ್ಬಿಟ್ಟು ಬರೀ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ 1 ಗ್ಲಾಸ್ ಅಷ್ಟು 200-250 ml ಜ್ಯೂಸ್, ಬೂದ್ಗುಂಬಳಕಾಯಿ ಜ್ಯೂಸ್ ತೊಗೊಂಡಾಗ ಮೈಯಲ್ಲಿ ಅದು ಆಲ್ಕಲೈಸಿಂಗ್ ಪ್ರಾಪರ್ಟಿ ಇರುತ್ತೆ. ಅಂದರೆ ಹೋಗಿ ಆ್ಯಸಿಡ್ನ ಎಲ್ಲೆಲ್ಲಿ ಬಾಡಿಯಲ್ಲಿ ಕಡಿಮೆ ಆಗ್ತಾ ಇದೆಯೋ ಆ್ಯಸಿಡ್ನ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ತುಂಬ ಆ್ಯಸಿಡಿಟಿ ಇರೋರಿಗೆ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ನೀವು ಬೇಕಂದರೆ ನಿಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಡ್ರೈ ಫ್ರೂಟ್ಸಲ್ಲಿ ಮೇಯ್ನಾಗಿ ಒಣದ್ರಾಕ್ಷಿ ಬಂದುಬಿಟ್ಟು ಅದು ನಿಮಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ, ಆಸಿಡಿಟಿಗೆ ತುಂಬಾ ಒಳ್ಳೆಯದು. ಇದು ಹೆಂಗೆ ತೊಗೊಳ್ಬೋದು ಅಂದರೆ ರಾತ್ರಿ ನೆನೆಸಿಟ್ಬಿಟ್ಟು 5-6 ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೆನೆಸಿರೋ ನೀರನ್ನು ಕುಡಿದು ಪ್ಲಸ್ ಅದರಲ್ಲಿ ನೆನೆಸಿಟ್ಟಿರುವಂಥ ಒಣದ್ರಾಕ್ಷಿನ ಚೆನ್ನಾಗಿ ಅದನ್ನು ಅಗಿಬೇಕು. ಸೊ ಜ್ಯೂಸ್ ಕುಡಿದಾದ್ಮೇಲೆ ಇದನ್ನು ಮಾಡ್ಬೋದು. ಇದಾದಮೇಲೆ ನಮ್ಮ
ಬ್ರೇಕ್ಫಾಸ್ಟ್ ಬರುತ್ತಲ್ವ, ಅಂದರೆ ನಾಷ್ಟಾ ಟೈಮಲ್ಲಿ ಜಾಸ್ತಿ ಜನ ಅಂದರೆ ನಾರ್ತಲ್ಲಿ ಹೋದರೆ ಅವ್ರು ಜಾಸ್ತಿ ಪರಾಟ ಪೂರಿ ಆ ಥರ ತೊಗೊತಾರೆ. ನಮ್ಮ ಸೌತಿಗೆ ಬಂದರೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ರವೆ ಇಡ್ಲಿ ಆಗಿರ್ಬೋದು, ಬಿಸಿಬೇಳೆ ಬಾತ್, ಈ ಥರ ನಾವು ತೊಗೊತಾ ಇದ್ದೀವಿ ಜನರಲ್ ಆಗಿ. ಸೊ ನೀವು ಆದಷ್ಟು ಉದ್ದಿನ ಬೇಳೆ ಮತ್ತು ತೊಗರಿ ಬೇಳೆ ಹಾಕಿ ಮಾಡಿರೋ ಅಂಥ ನಾಷ್ಟಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ನಮ್ಮ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇದರಲ್ಲಿ ನಾವು ಬೇಳೆನ ಹಾಕಿ ಮಾಡುವಂಥ ದೋಸೆ ಆಗಿದ್ದರಿಂದ ಅದು ಸ್ವಲ್ಪ ಅಸಿಡಿಟಿಗೆ ಜಾಸ್ತಿ ಸಿಚುವೇಶನ್ನ ವರ್ಸ್ ಮಾಡುತ್ತೆ. ಯಾಕಂದರೆ ಇದರಲ್ಲಿ ನಮಗೆ ಸಾಲ್ಯುಬಲ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಾಲ್ಯುಬಲ್ ಫೈಬರ್ ಒಳ್ಳೆಯದೇ ಮೈಗೆ, ಯಾಕಂದರೆ ನಮ್ಮ ಮೈಯಲ್ಲಿರುವಂಥ ಬ್ಯಾಕ್ಟೀರಿಯಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋತ್ ಬೇಕಂದರೆ ನೀವು ಸಾಲ್ಯುಬಲ್ ಫೈಬರ್ ತೊಗೊಳ್ಳೇಬೇಕು. ಬಟ್ ಏನಾಗುತ್ತೆ, ಈ ಆಸಿಡಿಟಿ ಇರೋರಿಗೆ ಒಂದು 2-3 ತಿಂಗಳಷ್ಟು ಅದನ್ನು ಅವಾಯ್ಡ್ ಮಾಡಿದಾಗ ನಿಮ್ಮ ಮೈಗೆ ಸ್ವಲ್ಪ ರಿಲೀಫ್ ಬರುತ್ತೆ. ಸೊ ಈ ಸಾಲ್ಯುಬಲ್ ಫೈಬರ್ ಇರುವಂಥ ಉದ್ದಿನಬೇಳೆ ತೊಗರಿಬೇಳೆ ಹಾಕಿ ಮಾಡಿರೋವಂಥ ನಾಷ್ಟನ ಆದಷ್ಟು ಅವಾಯ್ಡ್ ಮಾಡಿ. ಸೊ ದೋಸೆನ ಹೆಂಗೆ ಮಾಡ್ಕೊಳ್ಬೋದು ಅಂದರೆ ಮೆಂತ್ಯಕಾಳು ಹಾಕಿ ಮಾಡ್ಬೋದು, ಇಲ್ಲಾಂದರೆ ನೀರು ದೋಸೆ ಸಹ ಒಂದು ಆಪ್ಷನ್ ಆಗಿರುತ್ತೆ. ಸೊ ಈ ಥರ ಆಪ್ಷನ್ಸ್ನ ನೀವು ಡಯಟಲ್ಲಿ ಇಟ್ಕೊಳ್ಬೋದು.